ವೈದ್ಯಕೀಯ ವಿಜ್ಞಾನಿಗಳು ಅಥವಾ ವೈದ್ಯರು ಸರಿಪಡಿಸಲು ಸಾಧ್ಯವಾಗದ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಅಡಗಿವೆ. ಬಾಂಬೆಯಲ್ಲಿ ನಡೆದಂಥ ಘಟನೆ. ಒಬ್ಬ ವ್ಯಕ್ತಿಗೆ ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಸರ್, ವೈದ್ಯಕೀಯ ವಿಜ್ಞಾನಿಗಳು ಅಥವಾ ವೈದ್ಯರು ಸರಿಪಡಿಸಲು ಸಾಧ್ಯವಾಗದ ಆರೋಗ್ಯ ಸಮಸ್ಯೆಗಳಿದ್ದರೆ ಅಥವಾ ಅವರಿಗೆ ಏನೂ ತಿಳಿದಿಲ್ಲದಿದ್ದರೆ ಏನು ಮಾಡಬೇಕೆಂದು ಹೇಳಿ. ಆದರೆ ನಾನು ನಿಮ್ಮ ಮಾತನ್ನು ಒಪ್ಪುತ್ತೇನೆ, ಆದರೆ ಕೆಲವು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಅಡಗಿವೆ. ಏಕೆ? ಇದರ ಬಗ್ಗೆ ನಿಮ್ಮ ತೀರ್ಮಾನ. ನೋಡಿ, ಇದು ಕ್ವಶನ್ಸ್ ತುಂಬ ಸ್ಟ್ರಾಂಗ್ ಇದೆ. ತುಂಬ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಬೇಕು, ಅಷ್ಟು ಯಾರೂ ವಿಡಿಯೋ ನೋಡತಕ್ಕಂಥ ತಾಳ್ಮೆ ಇರಲ್ಲ. ಎಷ್ಟೋ ವಿಚಾರಗಳು ವೈದ್ಯಕೀಯ ವಿಜ್ಞಾನಕ್ಕೆ ನಿಲುಕದ ಸಮಸ್ಯೆಗಳು ಈ ದೇಹ ಮತ್ತು ಮನಸ್ಸಿನಲ್ಲಿ ಇವೆ. ಕೆಲವು ಸರಿ ಬದುಕಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಬಾಂಬೆಯಲ್ಲಿ ನಡೆದಂಥ ಘಟನೆ. ಒಬ್ಬ ವ್ಯಕ್ತಿಗೆ ಹೇಳ್ಬಿಟ್ಟಿರ್ತಾರೆ, ನೀನು ಇನ್ನೇನು ಸತ್ತೋಗ್ಬಿಡ್ತೀಯಪ್ಪ, ಜಸ್ಟ್ ಒಂದು ವಾರ ಅಷ್ಟೇ, ಸಾಧ್ಯ ಇಲ್ಲ, ಯಾವುದೇ ಮೆಡಿಸಿನ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಸರಿ, ಅವನೇನು ಮಾಡ್ತಾನೆ, ಸಡನ್ ಡಿಸೈಡ್ ಮಾಡ್ತಾನೆ, ಇನ್ನೇನು ಬದುಕಿರೋದು ಒಂದು ವಾರ ತಾನೇ ಅಂದ್ಬಿಟ್ಟು ತನ್ನ ಸ್ನೇಹಿತರುಗಳು ಬಂಧುಗಳನ್ನೆಲ್ಲ ಭೇಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊತಾನೆ. ಅವ್ರು ಪ್ರತಿದಿನ ಬರ್ತಿರ್ತಾರೆ ಆಸ್ಪತ್ರೆಗೆ. ಅವ್ರ ಜೊತೆ ಖುಷಿಯಾಗಿ ಹೇಳ್ಬಿಡ್ತಾನೆ, ನಾನು ಒಂದು ವಾರನೇ ಇರೋದು, ಸತ್ತೋಗ್ಬಿಡ್ತೀನಿ, ನನ್ನ ಬಗ್ಗೆ ಯಾರು ಯೋಚನೆ ಮಾಡಬೇಡಿ, ನಿಮ್ಮ ಪಾಡು ನೀವು ಆನಂದವಾಗಿರಿ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾನೆ. ಪಾಪ ಕೆಲವರು ಬೇಸರ ಮಾಡ್ಕೋತಾರೆ, ಆದರೂ ಕೂಡ ಅವ್ನು ಖುಷಿಯಾಗಲಿ ಅಂದ್ಬಿಟ್ಟು ಅವನ ಜೊತೆ ನಗ್ನಗ್ತಾ ಇರ್ತಾರೆ. ಈಗ ಒಂದು ವಾರ ಆದಮೇಲೆ ಮೆಡಿಸಿನ್ಸ್ ಪುನಃ ಚೆಕ್ ಮಾಡ್ತಾರೆ. ಮೆಡಿಸಿನ್ಸ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವ್ರಿಗೆ ಆಶ್ಚರ್ಯ. ಸೊ ಸೇಮ್ ಥೆರಪಿ ಕಂಟಿನ್ಯೂ ಮಾಡ್ತಾರೆ. ಬೆಳಿಗ್ಗೆ ಒಬ್ರು ಬರಬೇಕು, ಮಧ್ಯಾಹ್ನ ಒಬ್ರು ಬರಬೇಕು, ಸಂಜೆ ಒಬ್ರು ಬರಬೇಕು, ಖುಷಿಯಾಗಿ ಅವನ ಜೊತೆ ಮಾತಾಡಬೇಕು, ನಗಿಸ್ಬೇಕು ಅಂತ. ಹೀಗೆ ಒಂದು ತಿಂಗಳು ಮಾಡಿದ್ಮೇಲೆ ಎಲ್ಲ ಔಷಧಿಗಳು ವರ್ಕ್ ಆಗುತ್ತೆ, ಅವನು ಆರೋಗ್ಯವಂತನಾಗ್ತಾನೆ. ಇದು ಯಾಕೆ ಅಂದರೆ ಅವನು ಸಮಸ್ಯೆಯನ್ನು ಸ್ವೀಕರಿಸಿದ್ದಾನೆ. ಅವನು ಸಹಾಯಕ್ಕೆ ಸಿದ್ಧನಾದ, ಹೃದಯಪೂರ್ವಕವಾಗಿ, ಬೇಸರದಿಂದಲ್ಲ. ಆಕ್ಸೆಪ್ಟೆಡ್ ಇಸ್ ಡೆತ್. ಸ್ವೀಕರಿಸ್ಬಿಟ್ಟ ಅವನು, ಓಕೆ ರೆಡಿ ಅಂತ. ಆಗ ದೇಹದಲ್ಲಿ ಒಂದು ಹೀಲಿಂಗ್ ಸ್ಟಾರ್ಟ್ ಆಯಿತು. ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಬರೋದೇ ಭಯದಿಂದ. ಅವ್ರು ಹೇಳ್ತಾ ಇದ್ರು, ನಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಶಕ್ತಿಗಳು ಎಫೆಕ್ಟ್ ಆಗತ್ತೆ ಅಂತ. ನೋಡಿ, ಖಂಡಿತ ನಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಶಕ್ತಿ ಮನುಷ್ಯನ ಮನಸ್ಸಿನಲ್ಲಿದೆ. ಶಕ್ತಿ, ದಟ್ ಎನರ್ಜಿ ಅಂದ್ರೆ ಏನು? ಥಾಟ್, ಯೋಚನೆ ಇರುತ್ತಲ್ಲ, ಥಾಟ್ ವಿಲ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಒಂದು ಯೋಚನೆ ಅದ್ಭುತವಾದ ಶಕ್ತಿಯಾಗಿ ಮಾರ್ಪಾಟಾಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಯೋಚನೆ ಮಾಡಿ ನೋಡಿ. ನೀವು ಹಾವು ಅಂದರೆ ಭಯ ಇರುತ್ತೆ. ಸಡನ್ನಾಗಿ ಯಾರಾದರೂ ನಿಮ್ಮ ಮೇಲೆ ನಾಗರಾವನ ಹಾಕ್ಬಿಡ್ತಾರೆ. ಆದರೆ ಹಾಗೆ ಬಾಯಿ ಕಟ್ಟಿರ್ತಾರೆ. ನಿಮ್ಮ ಮೇಲೆ ಹಾಕಿದ್ರೆ ನಿಮ್ಗೆ ಭಯ ಜಾಸ್ತಿ ಆಗಿಬಿಡುತ್ತೆ. ಭಯ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪೋಗ್ಬಿಡುತ್ತೆ. ಅಥವಾ ದೇಹದಲ್ಲಿ ಬೆವರು ಹೊರಗಡೆ ಬರುತ್ತೆ. ಏನೆಲ್ಲ ಶಾಕ್ ಆಗುತ್ತೆ ನಿಮಗೆ, ಹೌದು ತಾನೇ? ಅದೇ ಹಾವನ್ನು ಒಬ್ಬ ಹಾವಾಡಿಗನಿಗೆ ಎಸಿರಿ. ಹಾವಾಡಿಗ ಹಾವನ್ನು ಹೇಗೆ ಇಟ್ಕೋಬೇಕು ಅದೇನೂ ಮಾಡಲ್ಲ. ಅವ್ನಿಗೆ ಗೊತ್ತಿರುತ್ತೆ. ಕಚ್ಚಿದ್ರೆ ಯಾವ ರೀತಿಯಾದ ಔಷಧಿ ತಗೋಬೇಕು ಎಲ್ಲ ಗೊತ್ತಿರುತ್ತೆ. ನಿಮಗೆ ಗೊತ್ತಿಲ್ಲ. ಹಾವು ಅಂದರೆ ಭಯ. ಆ ಭಯ ಏನು ಮಾಡ್ತು, ಒಂದು ಭಯ ಅನ್ನತಕ್ಕಂಥದ್ದು ಒಂದು ನೆಗೆಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಹೋಲ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಯಿತು. ದೇಹ ನಡ್ಕ ಬಂತು, ದೇಹದಿಂದ ಬೆವರು ಹೊರಗಡೆ ಬಂತು, ತಲೆ ಸುತ್ತ ಬಿದ್ದೋಗ್ಬಿಟ್ರಿ. ಇದೆಲ್ಲ ಏನಾಯಿತು? ಬ್ಲಡ್ಡಲ್ಲಿ ಏನೇನೋ ಲಾಟ್ ಆಫ್ ಕೆಮಿಕಲ್ ಚೇಂಜಸ್ ಆಗಿಬಿಟ್ಟಿರುತ್ತೆ. ಅಡ್ರಿನಲ್ ಗ್ಲ್ಯಾಂಡ್ ಓಪನ್ ಆಗಿ ಏನೆಲ್ಲ ಇದಾಗ್ಬಿಟ್ಟು ಆಕ್ಟಿವ್ ಆಗಿಬಿಟ್ಟು ಅಡ್ರಿನಲ್ ಗ್ಲ್ಯಾಂಡು ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗಿ ಏನೇನೆಲ್ಲ ಆಗಿಬಿಡುತ್ತೆ. ಇದಾಗೋದೇನೋ ಒಂದು ಥಾಟ್, ಭಯ. ಅದೇ ಹಾವಾಡಿಗನಿಗೆ ಭಯ ಇಲ್ಲ. ಅದರ ಬಗ್ಗೆ ತಿಳ್ಕೊಂಡಿದ್ದಾನೆ ಹೇಗೆ ಅದು ಇಟ್ಕೋಬೇಕು ಅಂತ. ನಾನು ಒಂದು ಸರಳವಾದ ಉದಾಹರಣೆ ಕೊಟ್ಟೆ ನಿಮಗೆ. ಈ ರೀತಿ ನಮ್ಮ ಮನಸ್ಸಿನಲ್ಲಿ ಎರಡು ಥಾಟ್ಸ್ ಬರುತ್ತೆ, ಒಂದು ನೆಗೆಟಿವ್, ಒಂದು ಪಾಸಿಟಿವ್.
ಈ ನೆಗೆಟಿವ್ ಥಾಟ್ಸ್ ನೀವು ಕಾನ್ಸ್ಟೆಂಟಾಗಿ ಕೇಳ್ತಾ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಮೀಡಿಯಾದಿಂದ, ಅದರಲ್ಲಿ ಯೂಟ್ಯೂಬ್ನಲ್ಲಂತೂ ಈಗ ತುಂಬ ನೆಗೆಟಿವ್ ಥಾಟ್ಸ್ ತುಂಬ್ತಿರ್ತಾರೆ. ಕೆಲವು ಪರದೇಶಿ ಮೀಡಿಯಾಗಳು, ಆ ಮೀಡಿಯಾಗಳು ಸೇರಿಕೊಂಡು ಬರೀ ನೆಗೆಟಿವ್ಸ್ ತುಂಬೋದೆ, ಬರೀ ದೆವ್ವಗಳ ಬಗ್ಗೆ ಹೇಳೋದೆ, ಬರೀ ಭಯಪಡಿಸೋದೆ, ಹಂಗೆ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ. ಇದನ್ನೆಲ್ಲ ನೀವು ಕೇಳುವುದು ತುಂಬ ತಪ್ಪು. ಅಂದರೆ ನಿನ್ನ ಮನಸ್ಸಿಗೆ ನೆಗೆಟಿವ್ ಥಾಟ್ಸ್ನ ಫೀಡ್ ಮಾಡ್ತಾ ಇದೆಯಾ, ತುಂಬುತ್ತಾ ಇದೆಯಾ. ಒಂದು ಡಿಪಾಸಿಟ್ ಮಾಡ್ದಂಗೆ ಬ್ಯಾಂಕ್ನಲ್ಲಿ ಈಗ ನೀವು ಆರಾಮಾಗಿರ್ತೀರಿ, ಆದರೆ ಒಳಗಡೆ ಹೋಗಿರುತ್ತೆ, ಸುಪ್ತ ಮನಸ್ಸಿಗೆ ಹೋಗಿರುತ್ತೆ. ಅದು ಒಂದು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ದಂಗೆ. ಯಾವತ್ತಾದ್ರೂ ಮೈಂಡ್ ವೀಕ್ ಆದಾಗ ಆವಾಗ ಅವ್ರು ಹೇಳೋದು ಹೀಗೆ ಹೇಳಿದ್ರು ಅದರಿಂದ ಹಿಂಗಾಗ್ತಾ ಇದೆ, ಇವ್ರು ಹಿಂಗೆ ಹೇಳಿದ್ರು ಅದರಿಂದ ಹಿಂಗಾಗ್ತಾ ಇದೆ, ಈ ಪೂಜೆ ನಾನು ಮಾಡಿಲ್ಲ ಅದರಿಂದ ಹಿಂಗಾಗ್ತಾ ಇದೆ, ಎಲ್ಲರೂ ಯಾವುದೋ ಪೂಜೆ ಮಾಡಿ ಸಕ್ಸಸ್ ಆಗಿದ್ದಾರೆ, ನಾನು ಮಾಡಿಲ್ಲ ಹಿಂಗಾಗ್ತಾ ಇದೆ. ಈ ರೀತಿ ನಾನಾ ಯೋಚನೆಗಳು ಮನಸ್ಸಲ್ಲಿ ನೆಗೆಟಿವ್ಸ್ ಬರ್ತಾ ಇರುತ್ತೆ. ಅದು ಸ್ಟ್ರೈಕ್ ಆಗೋದು ನೀವು ವೀಕ್ ಆದಾಗ. ವೆನ್ ಯು ಬಿಕಮ್ ಪಾಸಿಟಿವ್ ಥಾಟ್ಸು, ಈಗ ನೀವೇನು ಮಾಡ್ತೀರಾ, ಸತ್ಸಂಗಕ್ಕೆ ಹೋಗ್ತೀರಾ, ಯೋಗ ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ಏನಾಗಲ್ಲ, ಎಲ್ಲ ಸೃಷ್ಟಿಯ ನಿಯಮ, ಏನಾಗಬೇಕು ಅದು ಆಗತ್ತೆ, ನಾನು ಪ್ರಕೃತಿಯ ಜೊತೆ ಬದುಕಬೇಕು, ಪ್ರಕೃತಿಯೇ ದೇವರು, ಬೇರೆಲ್ಲ ದೇವರುಗಳ ಕಲ್ಪನೆಗಳು, ಮಾನವ ಸೃಷ್ಟಿಗಳು ಅಂತ ಆ ರೀತಿ ಯೋಚನೆ ಮಾಡ್ತಾ ಹೋದಾಗ ಮೈಂಡ್ ಬಿಕಮ್ ಸೋ ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗ್. ಅವರಿಗೆ ನೆಗೆಟಿವ್ ಥಾಟ್ಸ್ ಎಫೆಕ್ಟ್ ಆಗಲ್ಲ. ಅಂದರೆ ಇನ್ನು ಪಾಸಿಟಿವ್ ಥಾಟ್ಸ್ನ ಡೆವಲಪ್ ಮಾಡ್ಕೊಂಡ, ಇನ್ನೊಬ್ಬ ನೆಗೆಟಿವ್ ಥಾಟ್ಸ್ನ ಡೆವಲಪ್ ಮಾಡ್ಕೊಂಡ. ಆ ಎರಡು ಯಾವುದರಲ್ಲಿದೆ? ನನ್ನ ಮನಸ್ಸಿನಲ್ಲಿದೆ. ಹೊರಗಡೆ ಇರತಕ್ಕಂಥ ಯಾವುದೇ ಎನರ್ಜಿ, ಹ್ಯೂಮನ್ ಫಾರ್ಮ್, ಮನಸ್ಸಿನ ಕಲ್ಪನೆಯಲ್ಲಿ ಮನುಷ್ಯ ಹೇಗೆ ವರ್ತನೆ ಮಾಡ್ತಾನೆ, ಅವನಲ್ಲಿ ಏನೇನು ಕೆಟ್ಟ ಗುಣಗಳಿದೆ ಅನ್ನತಕ್ಕಂಥ ಗುಣಗಳನ್ನು ಹೊಂದಿಕೊಂಡು ಒಂದು ಯಾವುದೇ ಶಕ್ತಿ ಇಲ್ಲಿ ಅಲ್ಲಿ ಓಡಾಡಲ್ಲ, ಎಲ್ಲೂ ಬರಲ್ಲ. ಎಷ್ಟು ಆಶ್ಚರ್ಯವಾಗುತ್ತೆ ಅಂದರೆ, ನಮ್ಮ ಬೆಂಗಳೂರು ಸುತ್ತಮುತ್ತಲೇ ಕೆಲವು ದೇವಸ್ಥಾನಗಳಲ್ಲಿ, ಅಲ್ಲಿ ಅದು ಹೊಸಕೋಟೆ ಹತ್ರ ಒಂದು ದೇವಸ್ಥಾನ ಇದೆ, ಅವನು ತ್ರಿಶೂಲ ಇಟ್ಕೊಂಡು ಬಿಟ್ರೆ ದೇವ್ರು ಬಂದು ಮಾತಾಡತ್ತಂತೆ. ಅಲ್ಲಿ ತುಂಬ ರಶ್ಶು, ಅಲ್ಲಿ ಮಾಟ ಮಾಡಿಸಿದ್ರು, ಏನೋ ಮಾಡಿಸಿದ್ರು, ಇಲ್ಲಿ ಬಂದ್ವಿ, ದೇವಿ ನನ್ನ ಜೊತೆ ಮಾತಾಡ್ತು, ಅದು ಹೋಯ್ತು ಅಂತ ಹೇಳ್ತಾರೆ. ಆ ಹುಚ್ಚತನವನ್ನು ನಂಬತಕ್ಕಂಥ ಹುಚ್ಚರು ಅಷ್ಟು ಜನರು ಇರಬೇಕಾದಾಗ ಸುತ್ತಮುತ್ತಲು, ಬೆಂಗಳೂರು ಸುತ್ತಮುತ್ತ 30 ಕಿಲೋಮೀಟರ್ ಬೇಕಾದಷ್ಟಿವೆ ಈ ಥರ ದೇವಸ್ಥಾನಗಳು. ಸೊ ಮನಸ್ಸು ಅಂದರೆ ಏನಾಗುತ್ತೆ, ಆ ಮನಸ್ಸು ಭಯದಲ್ಲಿದೆ. ಭಯಭರಿತವಾದ ಮನಸ್ಸು ವೀಕ್ ಆದಾಗ, ಅವರಿಗೆ ಅಜ್ಞಾನ ತುಂಬಿರುವಾಗ, ಜ್ಞಾನದ ಅರಿವು ಇಲ್ಲದಾಗ ಎಲ್ಲವನ್ನು ನಂಬುತ್ತೆ, ಇದೇ ನೆಗೆಟಿವ್ ಎನರ್ಜಿ ನನ್ನ ದೇಹದಲ್ಲಿದೆ, ಹೊರಗಡೆ ಎಲ್ಲೂ ಇಲ್ಲ. ಹೊರಗಡೆನ ಸಮಾಜ, ಹೊರಗಿನ ಜನರು, ನಮ್ಮ ಆಚಾರ ವಿಚಾರಗಳಿರ್ತಕ್ಕಂಥ ಅಜ್ಞಾನ ನಿನಗೆ ಕಾನ್ಸ್ಟೆಂಟಾಗಿ ನೆಗೆಟಿವ್ ತುಂಬ್ತಾ ಹೋಗುತ್ತೆ. ಇದರಿಂದ ಹೊರ ಬಂದು ಸಾಧನೆ ಮಾಡಿದಾಗ ಮಾತ್ರ ನಿಮಗೆ ಪಾಸಿಟಿವ್ ಎನರ್ಜಿ ಶುರುವಾಗುತ್ತೆ, ಅದು ಕೂಡ ಮನಸ್ಸಿನಲ್ಲಿ. ಈಗ ನಾನೇ ಓಪನ್ ಚಾಲೆಂಜ್ ಮಾಡ್ತೀನಪ್ಪ, ಈ ವಿಡಿಯೋ ನೋಡೋರು ಬೇಕಾದ್ರೆ ಹಂಚಿ. ಆ ಮಾಟ ಮಂತ್ರ ಮಾಡಿಸ್ತಾರಲ್ಲ, ತ್ರಿಶೂಲ ಸ್ವಾಮೀಜಿಗೋ ಇನ್ನೊಬ್ಬ ಯಾವನ ಒಂದು ಹೇಳ್ತಾರಲ್ಲ, ಇನ್ನೊಬ್ಬನ ಮೈ ಮೇಲೆ ಬಂದು ದೇವ್ರು ಕುಣಿತದಲ್ಲ, ಇನ್ನೊಂದು ಏನೋ ಮಾಡ್ತದೆ, ನನಗೆ ಮಾಡಿಸ್ರಪ್ಪ ಮಾಟ, ಡೈರೆಕ್ಟಾಗಿ ಮಾಡಿಸಿ. ಓಪನ್ ಚಾಲೆಂಜ್. ಅವ್ರು ಮಾಡೋದಿಲ್ಲ ಸುಳ್ಳು, ಅವರು ಮೋಸಗಾರರು, ಅವರು ಸ್ಪಿರಿಚುವಲ್ ಭಯೋತ್ಪಾದಕರು. ಅವರು ಇಷ್ಟು ಬೈತಾ ಇದ್ದೀನಲ್ವಾ ಅಲ್ವಾ, ಈಗ ಅವ್ರು ನನಗೆ ಮಾಟ ಮಾಡಿಸಿ. ಒಂದಿನ ಹೇಳ್ಬಿಡಿ ಯೂಟ್ಯೂಬ್ನಲ್ಲಿ, ಈ ಥರ ಹ್ಯಾಪಿ ಲೈಫ್ ಗುರೂಜಿ ರಂಗರಾಜ್ ಅವರಿಗೆ ಕೈ ಬಿದೋಗೋಂಗೆ ಮಾಡ್ತೀನಿ, ಅಥವಾ ಸ್ಟ್ರೋಕ್ ಹೊಡೆಯಂಗೆ ಮಾಡ್ಬಿಡ್ತೀನಿ, ಅಥವಾ ಸತ್ತೋಗೋಂಗೆ ಮಾಡ್ತೀನಿ. ಅವ್ರು ಒಪ್ಕೊಂಡಿದ್ದಾರೆ, ನಾನು ಕೊಡ್ತೀನಿ. ನಾನು ಯಾರು ಕೇಸ್ ಹಾಕ್ಬಿಡಿ ಅಂತ ನಮ್ಮವ್ರಿಗೆ ಹೇಳ್ತೀನಿ, ಮಾಡಲಿ ನೋಡೋಣ. ಮಾಡಿದ್ರೆ ನನಗೆ ಖುಷಿ ಆಗುತ್ತೆ. ಅಕಸ್ಮಾತ್ ಮಾಡಿದ್ರೆ ಇದೊಂದು ಯಾಕೆ ಖುಷಿ ಆಗುತ್ತೆ ಗೊತ್ತಾ ನನಗೆ? ಈಗ ನನ್ನ ಕರ್ಮ ಎಲ್ಲ ತಗೊತಾರೆ ಅಂದರೆ ಅವ್ರ ಎನರ್ಜಿ ಬಂದು ನನಗೆ ಸಾಯಿಸುತ್ತೆ, ಮುಕ್ತಿ ಸಿಕ್ತು, ಒಳ್ಳೇದು, ಖುಷಿಯಾಗಿ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಅವ್ರು ಯಾವ್ದು ಮಾಡಿದರೆ ಅವ್ರು ಬೆಂಡೆತ್ತೀನಿ. ಅವ್ರಿಗೆ ಯಾವುದೋ ಬಂತಲ್ಲ ಶಕ್ತಿ, ಅವನು ನನಗೂ ಶಕ್ತಿ, ನಾನು ಪ್ರೇತ ಆಗ್ತೀನಲ್ವಾ, ಬಿಡ್ತೀನಾ? ಬಟ್ ಐ ಆಮ್ ರೆಡಿ, ನೋ ಪ್ರಾಬ್ಲಮ್. ಈ ದರಿದ್ರ ಸಮಾಜದಲ್ಲಿ, ಈ ಮೌಢ್ಯರ ಸಮಾಜದಲ್ಲಿ, ಈ ಮೂರ್ಖರ ಸಮಾಜದಲ್ಲಿ ಬದುಕೋಕ್ಕಿನ್ನ ಆ ಎನರ್ಜಿ ಬಂದು ನಾನು ಕರ್ಕೊಂಡೋದ್ರೆ ನಾನು ಖುಷಿಯಾಗಿ ಹೋಗ್ತೀನಿ. ಮುಂದ್ಗಡೆ ಬಂದು ದೆವ್ವ ನಿಂತ್ಕೊಂಡ್ರೆ ಅಂತ ನಾನು ಖುಷಿ ಪಡ್ತೀನಿ, ಅದಕ್ಕೆ ನಮಸ್ಕಾರ ಮಾಡ್ತೀನಿ, ಮೊದಲೇ ಕರ್ಕೊಂಡೋಗಿ ನನ್ನ ಅಂತ. ಸೊ ದೇವುಗಳಿಗೆಲ್ಲ ಅಲ್ಲಿ ಯೋಗ ಕ್ಲಾಸ್ ಮಾಡಿಸ್ತೀನಿ, ಒಳ್ಳೆ ಬುದ್ಧಿ ಕಲೀರಿ, ಕೆಟ್ಟದ್ದು ಮಾಡಬೇಡಿ ಅಂತ. ಸಿ, ಸೊ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ನನ್ನ ಮನಸ್ಸು ಹಂಗಿದೆ, ನನ್ನ ಚಿಂತನೆ ಹಂಗಿದೆ, ಬಿಕಾಸ್ ನನ್ನ ಅಧ್ಯಯನ ಹಂಗಿದೆ, ನನ್ನ ಸಾಧನೆ ಆಗಿದೆ. ಸೊ ಐ ಬಿಕಮ್ ಪಾಸಿಟಿವ್.
ಸೊ ನಿನ್ನ ಮನಸ್ಸಿನಲ್ಲೇ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದೆ, ಹೊರಗಡೆ ಎಲ್ಲೂ ಇಲ್ಲ. ಕೆಲವು ಸರಿ ನಿನ್ನ ಮನಸ್ಸೇ ನಿನಗೆ ದೆವ್ವವಾಗಿ ಕಾಡುತ್ತೆ. ನೀನಿರ್ತಕ್ಕಂಥ ಭಯ, ನೀನಿರ್ತಕ್ಕಂಥ ಆಸೆ, ಅಸಹಾಯಕತೆ, ಮನೆಯವರು ಯಾರು ನಿನ್ನ ಮಾತು ಕೇಳಲ್ಲ, ಆಗ ಅವರು ದೆವ್ವದ ರೀತಿ ಆ್ಯಕ್ಟ್ ಮಾಡ್ತಾರೆ. ಗೊತ್ತಿಲ್ಲದ ಹಾಗೆ ಆ ನೆಗೆಟಿವ್ ಥಿಂಕ್ ಮಾಡ್ತಾ ಮಾಡ್ತಾ ಅದು ಕಾಯಿಲೆಯಾಗಿ ಮಾರ್ಪಾಟಾಗುತ್ತೆ ನಿನ್ನ ದೇಹದಲ್ಲಿ. ನೀವು ಏನು ಬೇಕಾದರೂ ಆಗ್ಬೋದು, ಯಾಕೆಂದರೆ ನಿನ್ನ ಅಸಹಾಯಕತೆ. ಮನೇಲಿ ಇರ್ತೀಯ, ಹೆಣ್ಮಕ್ಳು ಕೆಲವು ದೂರ ಬಡತನ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಗಂಡ ಸರಿ ಇರಲ್ಲ, ಪರಿಸರ ಸರಿ ಇರಲ್ಲ. ಆಗ ಏನಾಗುತ್ತೆ ಹೇಳಿ, ಅದು ದೆವ್ವವಾಗಿ ಕನ್ವರ್ಟ್ ಆಗುತ್ತೆ. ನಿನಗೆ ಅರಿವಿಲ್ಲದ ಹಾಗೆ ದೆವ್ವದ ಕಥೆಗಳನ್ನು ಕೇಳಿರ್ತೀಯಲ್ವಾ, ದೆವ್ವದ ಕತೆ ಕೇಳಿ ದೆವ್ವ ಥರ ಆ್ಯಕ್ಟ್ ಮಾಡ್ತೀಯ, ಸ್ವಲ್ಪ ರಿಲೀಫ್ ಸಿಗುತ್ತೆ. ಈ ಥರ ಜನಗಳೇ ಜಾಸ್ತಿ. ದಿಸ್ ಈಸ್ ನೆಗೆಟಿವ್ ಎನರ್ಜಿ. ಅಂಡ್ ಪಾಸಿಟಿವ್ ಎನರ್ಜಿ, ಸೋ ವಾಟ್? ಈಗ ನನಗೊಂದು ಕಾಯಿಲೆ ಬರುತ್ತೆಪ್ಪ, ಏನಮ್ಮ ಕಾಯಿಲೆ ಬಂದರೆ ಪ್ರಕೃತಿ ದತ್ತವಾಗಿ ಇರತಕ್ಕಂಥ ಕೆಲವಾರು ಔಷಧಿಗಳನ್ನು ಮಾಡ್ತೀನಿ. ಹೋಮಿಯೋಪತಿನೋ, ಆಯುರ್ವೇದನೋ, ನ್ಯಾಚುರೋಪತಿನೋ, ಯುನಾನಿನೋ, ಸಿದ್ಧನೋ ಅಥವಾ ಅಲೋಪತಿನೋ ಯಾವುದೋ ಒಂದು ಪತಿ ಮಾಡ್ತೀನಿ. ಎಲ್ಲ ಆರಾಮ. ನನಗೆ ಹಂಗೆ ಯಾವುದೇ ಕಾಯಿಲೆ ಬಂದರೆ ಒಂದು ಸೀಮಿತವಾದ ಕಾಲದಲ್ಲಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಟ್ರೀಟ್ಮೆಂಟ್ ಕೊಟ್ಟು ಅದು ಅಬ್ಸರ್ವ್ ಮಾಡ್ತೀನಿ, ಸರಿ ಹೋಗಿಲ್ಲ, ಹೋಗಯ್ಯ ಸಾಲಿ, ನೋ ಪ್ರಾಬ್ಲಮ್ ಅಂತೀನಿ. ಯು ಸಿ ದಿಸ್? ಹಾಗಿರಬೇಕು. ಆಕ್ಸೆಪ್ಟ್ ದ ಡೆತ್. ಅಜ್ಞಾನದಲ್ಲಿ ಎಷ್ಟೋ ಜನ ಒದ್ದಾಡ್ತಿದ್ದಾರೆ ಗೊತ್ತಾ. ಕೆಲವು ಮಕ್ಳುಗಳಿಗೆ ಗೊತ್ತಿರಲ್ಲ, ಅಪ್ಪ ಅಮ್ಮದಿರನ್ನ ಅಲ್ಲೆಲ್ಲ ಆಸ್ಪತ್ರೆಗೆ ಸೇರಿಸಿ, ವಯಸ್ಸಾಗಿರುತ್ತೆ, ಕಾಯಿಲೆ ಜಾಸ್ತಿ ಆಗುತ್ತೆ, ವೆಂಟಿಲೇಷನಲ್ಲಿ ಇಟ್ಟು ನರಕ ತೋರಿಸ್ಬಿಡ್ತಾರೆ. 3 ತಿಂಗಳು 6 ತಿಂಗಳು 20 ಲಕ್ಷ ಖರ್ಚು ಮಾಡಿ ಹೆಣ ಬಿದ್ದಂಗೆ ಅದಕ್ಕೆಲ್ಲ ಚುಚ್ಚಿ ಮಾಡಿ ಏನೇನೋ ಮಾಡ್ತಾರೆ. ಅದರ ಅವಶ್ಯಕತೆ ಇಲ್ಲ. ಕಾಯಿಲೆ ಜಾಸ್ತಿ ಆಗಿದೆ, ಮಲ್ಕೊಂಡ್ರೆ 3 ದಿನಕ್ಕೆ ಸತ್ತೋಗ್ತಾರಪ್ಪ. ಇದು ಪಾಸಿಟಿವ್ ಥಿಂಕಿಂಗ್, ಆಕ್ಸೆಪ್ಟಿಂಗ್ ದ ರಿಯಾಲಿಟಿ. ನಾನು ಶಾಶ್ವತ ಅಲ್ಲ, ಅಶಾಶ್ವತದ ಬದುಕಿನಲ್ಲಿ ಕ್ಷಣ ಕ್ಷಣದಲ್ಲಿ ನಾನು ಖುಷಿಯಾಗಿರಬೇಕು. ಸುತ್ತಮುತ್ತಲು ಬೇಕಾದ ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳ ಸೃಷ್ಟಿಯ ಮೂಲ. ರಾಮ ಇದ್ದಾಗಲೂ ಸಮಸ್ಯೆ ಇತ್ತು, ಕೃಷ್ಣ ಇದ್ದಾಗಲೂ ಸಮಸ್ಯೆ ಇತ್ತು, ಅಲ್ಲ ಇದ್ದಾಗಲೂ ಸಮಸ್ಯೆ ಇತ್ತು, ಜೀಸಸ್ ಇದ್ದಾಗಲೂ ಸಮಸ್ಯೆ ಇತ್ತು, ಈಗಲೂ ಸಮಸ್ಯೆ ಇದೆ. ಯಾರೋ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ. ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದು ಸಹಜ. ಈ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಾಗ, ಬ್ರಹ್ಮಾಂಡದ ಸಮಸ್ಯೆನೇ ಅರ್ಥ ಮಾಡಿಕೊಂಡಾಗ, ಈ ಪಿಂಡಾಂಡದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸ್ವೀಕರಿಸಬೇಕು. ಸಾಧ್ಯವಾದರೆ ಟ್ರೀಟ್ಮೆಂಟ್ ಕೊಡು, ಇಲ್ಲ ಅಂದರೆ ಆಕ್ಸೆಪ್ಟ್ ಮಾಡು. ಆಗ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಅದ್ಭುತವಾದ ಸತ್ಯ. ಭಗವಾನ್ ಬುದ್ಧ ವಿಪಸ್ಸನ ಧ್ಯಾನದಲ್ಲಿ ಹೇಳೋದೇನಪ್ಪ ಅಂದರೆ, ಎಲ್ಲ ಯೋಚನೆಗಳನ್ನು ಸಾಕ್ಷೀಕರಿಸು. ಸುಮ್ಮನೆ ಹಾಗೆ ನೋಡು, ರಿಯಾಕ್ಟ್ ಮಾಡಬೇಡ. ಕೆಟ್ಟದಾರ ಬರಲಿ ಯೋಚನೆ, ಒಳ್ಳೆದಾರ ಯೋಚನೆ ಬರಲಿ, ಸುಮ್ಮನೆ ಗಮನಿಸು. ಸಾಕ್ಷೀಕರಿಸಿದಾಗ ಮನಸ್ಸು ಯೋಚನೆ ಇಲ್ಲದ ಸ್ಥಿತಿಗೆ ಹೋದಾಗ ಅದೇ ನಿಜವಾದ ಧ್ಯಾನ. ಆಗ ಧ್ಯಾನ ಘಟಿಸಿತು. ಏನು? ಖಾಲಿ ಮನಸ್ಸಾದಾಗ. ಮನಸ್ಸನ್ನು ಖಾಲಿ ಮಾಡುವುದೇ ಧ್ಯಾನದ ಸೂತ್ರ. ಸೊ ಸಾಕ್ಷೀಕರಿಸು. ಅದ್ಭುತವಾದ ಧ್ಯಾನ. ವಿಪಸ್ಸನ ಮೆಡಿಟೇಷನ್ಸ್ ಅಂತ dhamma.org ಹೋಗಿ ನೋಡಿ, ಎಲ್ಲರ ಸಿಕ್ಕ ಅಟೆಂಡ್ ಮಾಡಿ. ಅರ್ಥ ಆಯ್ತಾ? ಹಾರ್ಟ್ಫುಲ್ ಮೆಡಿಟೇಷನ್ ಅಂತಿದೆ, ಅದಕ್ಕೂ ಕೂಡ ಎಲ್ಲರ ಅದು ಉಚಿತವಾಗಿ ಕಂಡಕ್ಟ್ ಮಾಡ್ತಾರೆ. ಹಾರ್ಟ್ಫುಲ್ ಮೆಡಿಟೇಷನ್ಸ್ ಅಂತ ಹುಡುಕಿ ಸಿಗುತ್ತೆ, ಅಲ್ಲಿ ಹೋಗಿ. ಸೊ ಯಾಕೆ ನಾನು ಇದನ್ನು ಹೇಳ್ತೇನೆ ಅಂದರೆ, ಅಲ್ಲೆಲ್ಲ ಬರೀ ಯೋಚನೆಗಳನ್ನು ಗಮನಿಸುವುದು, ದೇಹದ ಸ್ಪಂದನೆಗಳನ್ನು ಗಮನಿಸುವುದು, ಮನಸ್ಸಿನ ವ್ಯಾಪಾರವನ್ನು ಗಮನಿಸ್ತಾ ಹೋದಾಗ ಎಲ್ಲವೂ ಕಡಿಮೆ ಆಗುತ್ತೆ. ಯಾವುದಕ್ಕೂ ನಾನು ರಿಯಾಕ್ಟ್ ಮಾಡಲ್ಲ. ಯು ಬಿಕಮ್ ನ್ಯೂಟ್ರಲ್. ನೋ ಪಾಸಿಟಿವ್, ನೋ ನೆಗೆಟಿವ್. ಯು ಬಿಕಮ್ ನ್ಯೂಟ್ರಲ್. ಆ ನ್ಯೂಟ್ರಲ್ ಆದಾಗ, ಮನಸ್ಸು ಖಾಲಿ ಆದಾಗ ಮನಸ್ಸು ಶಾಂತವಾಗುತ್ತೆ. ಆಗ ಯಾವ ಎನರ್ಜಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸಾವು ಹತ್ತಿರ ಬಂದಾಗಲೂ ಕೂಡ ನಿನ್ನ ಪ್ರಶಾಂತವಾದ ಮನಸ್ಸಿನಿಂದ ಸ್ವೀಕರಿಸ್ತೀಯ. ಸೊ ಸಣ್ಣ ಪುಟ್ಟ ಕಾಯಿಲೆಗಳಾದರೆ ಆ ಕಾಯಿಲೆನ ಸ್ವೀಕರಿಸುವುದರಿಂದಲೇ ವಾಸಿಯಾಗುತ್ತೆ ದೇಹದಲ್ಲಿ. ನಾವು ರೆಸಿಸ್ಟ್ ಮಾಡ್ತಾ ಹೋಗ್ತೀವಿ, ಬೇಡ ಗಾಬರಿ ಆಗ್ತೀವಿ, ಭಯಪಡ್ತೀವಿ, ಸಾಯಕ್ಕೆ ಭಯಪಡ್ತೀವಿ. ಸಾಯುವುದಕ್ಕೆ ಭಯಪಡಬೇಡ, ಆಗ ಬದುಕು ಪ್ರಾರಂಭವಾಗುತ್ತೆ ಅಲ್ವಾ? accept everything. You become naturally positive and dynamic. Got it? Thank you. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.